ನಮ್ಮ ಗಾಡಿಯಲ್ಲಿ ಒಬ್ರು ಬಂದಿದ್ದಾರೆ ನೋಡ್ರಿ, ನೋಡಿದ್ರಾ? ನಾನೇ ಕತ್ಲೆ ಆಗ್ಬಿಟ್ರೆ ಮತ್ತೆ ಬಿಡಲ್ಲ. ಹಾಂ, ಮೈನ್ ರೋಡಿಗೆ ಅಲ್ಲ. ಅಂದರೆ ಯಾವಾಗ ನೋಡಿ ಎಂಥ ದೊಡ್ಡ ಗಾಡಿಗಳದು ಸಮಸ್ಯೆ ಅಂದರೆ ಎಲ್ಲ ಮಾಡ್ಕೊಂಡು ಇಲ್ಲಿ ಟೀ ಕುಡ್ಕೊಂಡು 2 ಗಾಡಿ ನಿಲ್ಲಿಸಿ ಸ್ವಲ್ಪ ವಿಡಿಯೋ ಮಾಡ್ಕೊತಾ ಇದ್ದೀನಿ ನೋಡಿ ಯಾವ ಥರ. ಹಾಯ್ ಸ್ನೇಹಿತರೆ, ನಾನು ಐಶು. ನಮ್ಮ ಅಪ್ಪನ ಚಾನಲ್ SL ಟ್ರಕ್ಸ್ ವ್ಲಾಗ್ಸ್ಗೆ ನಿಮ್ಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ಮತ್ತೊಂದು ಹೊಸ ಲಾರಿ ಪ್ರಯಾಣ ಮತ್ತು ಹೊಸ ಅನುಭವಗಳೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ವ್ಲಾಗ್ಸ್ ಶುರು ಮಾಡೋಣ. ನಿನ್ನೆ ಖಾಲಿ ಮಾಡ್ಕೊಂಡು ಅರ್ಜೆಂಟಾಗಿ ಬಂದರೆ ಇವರು ಲೋಡೇ ಮಾಡಿಲ್ಲ. ಹೆಂಗಪ್ಪ ಅಂದರೆ ಸ್ವಲ್ಪ ಲೇಟ್ ಆಗೋಯ್ತು ಅಂತೇಳಿ ಬೇರೆ ಗಾಡಿ ಹಾಕ್ಬಿಟ್ಟಿದ್ರು ಲೋಡು. ಇವತ್ತು ಲೋಡ್ ಆಗುತ್ತೆ. ಸೋಮವಾರ ಇದೇ ಫ್ಯಾಕ್ಟ್ರಿ, ನಮ್ಮ ಕೊಪ್ಪಳ ಸ್ಟೀಲ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಕಂಪ್ನಿ ಹೆಸರು. ಬಂದವನು ಏನು ಮಾಡಿದೆ, ಮೊನ್ನೆಲ್ಲ ನಿದ್ದೆ ಇರಲಿಲ್ವಲ್ಲ, ಮಲ್ಲಿಕಂಡವನು ಸಂಜೆ 7 ಗಂಟೆಗೆ ಎದ್ದು ರಾತ್ರಿ ನಮ್ಮ ಸೊಪ್ಪು ಸಾರು ಅನ್ನ ಸ್ವಲ್ಪ ಇತ್ತು. ಈಗ ನಮ್ಮ ಅಕ್ಬರ್ ಬರ್ತಾವನಲ್ಲ, ಮತ್ತು ಸಾಲಲ್ಲ ಅಂದ್ಬಿಟ್ಟು ಮತ್ತೊಮ್ಮೆ ಅನ್ನ ಮಾಡ್ತಾಯಿದ್ದೀನಿ. ಸೊಪ್ಪು ಸಾರು ಮಾಡಿ ರಾತ್ರಿ ತಿಂದು ಮಲಿಕೊಂಬಿಟ್ಟೆ. ಯಾಕೋ ಮುಂಚೆನಂಗೆ ಈಗ ವೀಡಿಯೋ ಮಾಡ್ಬೇಕನ್ನೋದು ಮನಸ್ಸೇ ಗೊತ್ತೇ ಆಗಲ್ಲ, ಮರ್ತೇ ಹೋಗ್ಬಿಡ್ತೀನಿ. ವೀಡಿಯೋ ಮಾಡ್ಬೇಕನ್ನೋದೇ ಮರ್ತೋಗ್ಬಿಡ್ತೀನಿ ಇವಾಗೆಲ್ಲ. ಇದು ನಮ್ಮ ಬ್ಲೋವರ್ ಭಾರಿ ಹಿಂಸೆ ಕೊಡ್ತೈತಿ. ಇದು ಏನು ಮಾಡೋಕ್ಕಾಗಲ್ಲ, ಜಾಗ ಎಲ್ಲ ಭಾರಿ ಇಕ್ಕಟ್ಟು. ಆ ಗಾಡಿಯಲ್ಲಿದ್ದಾಗೆ ಫ್ರೀಯಾಗಿ ಜಾಗ ಇಲ್ಲ. ಇಲ್ಲಿ ಸ್ವಲ್ಪ ಸಮಸ್ಯೆ ಮಾಡ್ತೈತೆ. ಇರಲಿ, ಒಂದೋಗಲಿ, ಸ್ವಲ್ಪ ದಿವಸದ ಮಟ್ಟಿಗೆ ಆಮೇಲೆ ಅಡ್ಜಸ್ಟ್ ಆಗ್ಬಿಡ್ತವೆ. ಈ ಫ್ಯಾಕ್ಟ್ರಿ ಬಂದರೆ ಮೇಯ್ನ್ ನೋಡಿ ಇವರಿಂದ ಭಾಳ ಹುಷಾರಾಗಿರ್ಬೇಕು ನೋಡಿ. ಇಲ್ಲಿದೆ ನೋಡಿ ಇವ್ರು ಕೂತ ನೋಡ್ದ. ಅಣ್ಣ ತಮ್ಮ, ಸ್ವಲ್ಪ ಯಾಮಾರಿ ಗಾಡಿ ಲಾಕ್ ಮಾಡಿದೆ, ಕೆಳಗಿಳಿದು 2 ನಿಮಿಷ ಹೋದ್ರೆ ಸಾಕು. ಎಲ್ಲಿರ್ತಾರ ಗೊತ್ತಿಲ್ಲ, ಬಂದು ಹತ್ಬಿಟ್ಟು ಗಾಡಿ ಒಳಗೆ ಗಾಡಿಯಾಗಿ ಇರೋದು ಎಲ್ಲ ಪಾತ್ರೆ ಗೀತ್ರೆ ಕವರ್ ಗಿವರ್ ಏನೈತೆ ಎಲ್ಲ ಎತ್ಕೊಂಡು ಓಟ. ಭಾರಿ ಹಿಂಸೆ. ಅದಕ್ಕೆ ನೋಡಿ ಈ ಕಡೆಲ್ಲ ಲಾಕ್ ಮಾಡಿಕ್ಕಿರ್ತೀನಿ. ಗಾಡಿಯಿಂದ ಕೆಳಗೆ ಎಲ್ಲ ಇಳಿದೋದ್ರು ಲಾಕ್ ಮಾಡಿಬಿಟ್ಟೆ ಹೋಗೋದು, ಹಾಗೆ ಅಂತೂ ಹೋಗಲ್ಲ. ಆ ಥರ ಹಿಂಸೆ. ಅವೆರಡು ಗಾಡಿ ನಿನ್ನೆ ಲೋಡ್ ಆಗೈತೆ, ಬಿಲ್ಲು ಬಂದಿಲ್ಲ. ಇವತ್ತು ಲೋಡ್ ಆಗ್ಬಿಡ್ತೈತೆ. ಲೋಡು ಎಲ್ಗಪ್ಪ ಅಂದರೆ ಮಾಮೂಲಿ ನಮ್ಮ ಗೋಕಾಕಿಗೇನೆ. ನಮ್ಮದು 12 ವೀಲ್ ಬರ್ತೈತೆ, ಅದು ಎಲ್ಲಿಗಂತ ಗೊತ್ತಿಲ್ಲ. ಅವ್ರು ಬಂದ ಮೇಲೆ ಗೊತ್ತಾಗುತ್ತೆ. ನೋಡೋಣ ಅದು ಎಲ್ಲಿಗೆ ಏನು ಎತ್ತ ಅಂತ. ಸದ್ಯಕ್ಕೆ ಇವಾಗ ನಾವು ಅಡುಗೆ ಮಾಡಿ ನಾಷ್ಟಾಗೆ ಸೊಪ್ಪು ಸಾರು ಅನ್ನ ತಿಂದ್ಬಿಟ್ಟು ರೆಡಿ ಆಗೋಣ. ಅವ್ರು ಬರೋ ಟೈಮ್ ಆಯ್ತು. ಅಲ್ಲೇ ಟೈಮ್ 9:30 ನೋಡಿ, 9:30 ಟೈಮು. ಅವ್ರು ಬರೋಷ್ಟೊತ್ತಿಗೆಲ್ಲ ರೆಡಿ ಆಗೋಣ. ನಮ್ಮ ಗಾಡಿಯಲ್ಲಿ ನೋಡಿ ಪಾಯಸ ಮಾಡ್ತಾ ಇದ್ದೀವಿ. 3ನೇ ದಿನಾನು ಲೋಡ್ ಆಗಿಲ್ಲ. ನಮ್ಮ ಗಾಡಿಯಲ್ಲಿ ಒಬ್ಬರು ಬಂದಿದ್ದಾರೆ ನೋಡ್ರಿ, ನೋಡಿದ್ರಾ? ಇವರೇ ಇವತ್ತು ಬಂದು ಪಾಯಸಗೆ ಪಾನ್ಸಡ್ ಇವರೇ ಎಲ್ಲ ಪಾಯಸಗೆ ಐಟಮ್ ಎಲ್ಲ ತಂದಿರೋರು ಇವರೇ ಎಲ್ಲ ತಗೊಬಂದಿದ್ದಾರೆ. ಇವ್ರ ಗಾಡಿ ಹಿಂದ್ಗಡೆನೇ ಐತೆ. ಬೆಳಗ್ಗೆ 2 ಗಾಡಿ ಜೊತೆಯಲ್ಲೇ ಗೋಕಾಕ್ ಲೋಡ್ ಆಗುತ್ತೆ, ಜೊತೆಯಲ್ಲೇ ಹೋಗೋದು. ನಮ್ಮದಂತೂ ಇಲ್ಲಿ ಇವತ್ತು 2ನೇ ದಿನ ಲೋಡೇ ಆಗ್ತಿಲ್ಲ. ಇನ್ನು ಹಳೆ ವಿಡಿಯೋಗಳನ್ನೇ ಹಾಕಿಲ್ಲ. ಹಳೆ ವಿಡಿಯೋ ಜಾಸ್ತಿ ಇಲ್ಲ, ಹಾಕೋಣ ಎಲ್ಲ ಮಾಡಿ. ಹಳೆ ವಿಡಿಯೋ ಯಾವ್ದೈತೆ ಹಾಕೋದು? ನನಗೆ ಗಾಡಿ ಕೊಟ್ಟೋಗಿದ್ದು ಹಾಕಿದ್ದೀರಾ? ಇನ್ನೂ ಹಾಕಿಲ್ಲ. ಮತ್ತೆ ಅದು ಎಡಿಟ್ ಮಾಡ್ತಾಯಿದ್ವಿ ಬೆಳಗಿಂದ. ಇವತ್ತು ಹಾಕ್ಬಿಡ್ತೀನಿ. ಅದು ಒಂದೇ ಇರೋದು ವಿಡಿಯೋ. ಅದೊಂದು ಬಾಡಿ ಬಿಡ್ರಲ್ಲಿ 1-2, ಇದೊಂದು ಟ್ರಿಪ್ ಅಷ್ಟೇ. ಟೋಟಲ್ ಒಂದು 4 ವಿಡಿಯೋ ಐತೆ ಅಷ್ಟೇ. ಅವೆಲ್ಲ ಹಾಕ್ಬಿಡೋದು ಅಷ್ಟೇ. ಇನ್ನೇನು ಟೈಮ್ ಮನೆಗೆ ಹೋದಾಗ ಏನು ಮಾಡ್ತೀವಿ ಗೊತ್ತಾ, ಮನೇಲಿ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ರೆ ಕೈ ಅಂತಿರ್ತಾರ. ಹಂಗಾಗಿ ಎಲ್ಲ ಏನು ತಗೊಂಡಾರೆ. ಹಾಂ, ಸೆಲ್ಫಿ ಸ್ಟಿಕ್ಕು, ಮೊಬೈಲ್ ಹೋಲ್ಡ್ರು ಎಲ್ಲ ಇರ್ಬೇಕು ಸ್ವಾಮಿ. ನಮ್ಮ ಪಾಯಸ ರೆಡಿ. ಟೊಮಾಟೊ ಗೊಜ್ಜು ಹೆಂಗೈತ್ರಿ ಸರ? ಅನ್ನ ಸಾರು ಮನ್ಸರು ತಿನ್ನಂಗೈತಾ? ಹೆಂಗೆ ಅದೇನೋ ಹೇಳ್ತಾರೆ ಗೊತ್ತಾಗ? ಅದೇ ಏನು ಹೇಳು, ಬರ್ತಲ್ಲ ಅದು. ಹಂಗಾರೆ ತಿನ್ನಂಗೆ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ಯಾ? ಕಾಡಲ್ಲಿ ಅದೇನೋ ಸಿಗುತ್ತಲ್ಲ, ಇಂಥವು ಹೇಳು ಅಂದರೆ ಹೇಳ್ತೀಯ. ಪಾಯಸ ತಿನ್ನಂದ್ರೆ ಆಮೇಲೆ ಒಳಗಡೆ ಹೆಜ್ಜೆ 10 ಹೆಜ್ಜೆ ಕ್ಯಾಂಟೀನವೇ. ಕ್ಯಾಂಟೀನವೇ. ನಮ್ಮ ನೈಟ್ ಊಟ ಆಗ ಪರ್ದೆ ಹೆಂಗೆ ಹಾಕಿದೀವಿ ಅಂತ. ಬಿಸಿಲಿಗೆ ಹಾಕಿರೋ ಪರ್ದೆ ಬಿಟ್ಟು ಒಂಟಲ್ಲ ನನ್ನ. ಅಲ್ಲ, ಇದು ಯಾವ ಮಟ್ಟಿಗೆ ಸರಿ ಹೇಳು? ಹಿಂಗೆ ಬಿಟ್ಟು ಹೋಗ್ತಾ ಇರೋ. ಇರ್ಲಿ ಬಾ. ಎಲ್ಲಿ ಹೋದ್ರು ಹುಬ್ಳಿ ಖಾಲಿ ಮಾಡ್ಕೊಂಡು ನೀನು ವಾಪಸ್ ಲೋಕಾಪುರಕ್ಕೆ ಬರ್ಬೇಕು.
ಹಾಂ, ನಾವು ಅಲ್ಲಿ ಬರ್ತೀವಿ, ಆ ಕಡೆಯಿಂದ ಬರೋಣ. 2 ಗಾಡಿ ಒಂದೇ ಕಡೆ ಲೋಡ್ ಆಗುತ್ತೆ ಅಂದ್ಕೊಂಡಿದ್ವಿ. ಆ ಗಾಡಿ ಬೇರೆ ಕಡೆ ಹುಬ್ಳಿ ಲೋಡ್ ಆಗ್ತೈತೆ. ನಂದು ಗೋಕಾಕ್ ಇದೇ ಫ್ಯಾಕ್ಟ್ರಿ ಲೋಡ್ ಆಗುತ್ತೆ. ಬೆಳಗ್ಗೆನೇ ಎದ್ದು ಏನೋ ನಮ್ಮ ಫ್ರೆಂಡ್ದು ಒಂದು ಗಾಡಿ ಬಂದಿದೆ. ಇವತ್ತು ಪಕ್ಕಾ ಲೋಡ್ ಆಗುತ್ತೆ ಅಂತ ಹೇಳಿದ್ದಾರೆ, ನೋಡಬೇಕು. ಇವತ್ತು ಇಲ್ಲಿ 3ನೇ ದಿನ. ಭಾನುವಾರ ಬಂದೆ, ಭಾನುವಾರ ಲೋಡ್ ಆಗಿಲ್ಲ. ನಿನ್ನೆ ಸೋಮವಾರ, ಇವತ್ತು ಮಂಗಳವಾರ. ಇವತ್ತಂತೂ ಪಕ್ಕಾ ಲೋಡ್ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡಬೇಕು ಎಷ್ಟೊತ್ತಿಗಾಗುತ್ತೆ ಏನೆತ್ತ ಅಂತ. ಒಟ್ಟು ಇವತ್ತಂತೂ ಲೋಡ್ ಆಗುತ್ತೆ ಅಂತ ನನಗೂ ಗ್ಯಾರಂಟಿ ಇದೆ. ನೋಡೋಣ. ಆ ಗಾಡಿ ಹುಬ್ಳಿಗೆ ಕಳಿಸ್ಬಿಟ್ರು. ಅದು ಇಲ್ಲಿಂದ ಗಿಡಿಗೆರೆಯಿಂದ ಲೋಡು, ನಮ್ಮದು ಇದೇ ಗಿರಿಂದ ಲೋಡ್ ಆಗ್ತವೆ. ಸಿಗ್ತಾರೆ ಸಂಜೆ, ಮತ್ತೆ ಇಲ್ಲ ನಾಳೆ ನಾಡ್ದಲ್ಲಿ ಸಿಗ್ತಾರೆ. ಎಲ್ಲೂ ಹೋಗಲ್ಲ, ಎಲ್ಲ ಜೊತೆಲೇ ಇರ್ತೀವಿ. ಸದ್ಯಕ್ಕೆ ನಾವು ನಿನ್ನೆ ಮಾಡಿರೋ ಅನ್ನ, ಟೊಮಟೊ ಗೊಜ್ಜು, ಪಾಯಸ ಐತೆ ಎಲ್ಲ ಬಿಸಿ ಮಾಡಿ ತಿನ್ಕೊಳ್ಳೋಣ. ಗಾಡಿ ಬಿಡೋ ಟೈಮು ಅಲ್ಲೇ 8:10. ಈ ಥರ ಆಲ್ಟ್ ಆದರೆ ಹೊಸ ಗಾಡಿಗಳು ಕಂತು ಎಲ್ಲಿಂದ ಕಟ್ತಾರೋ ಏನೋ ಓನರ್ಗಳಿಗೆ ಗೊತ್ತಪ್ಪ. ನಮ್ಮ ಗಾಡಿ ಲೋಡೆಲ್ಲ ಆಗಿ ಮಧ್ಯಾಹ್ನ ಲೋಡಾಗಿ ನಿಂತಿರೋ ಗಾಡಿ ಇನ್ನೂ ಬಿಲ್ ಬಂಟಿಲ್ಲ. ಟೈಮ್ ಅಲ್ಲೇ 7 ಗಂಟೆ ಆಗಿದೆ. ಏನೋ ಪಾರ್ಟಿ ಅಮೌಂಟ್ ಹಾಕಿಲ್ವಂತೆ. ನಮ್ಮ ಗಾಡಿ ನೋಡಿ ಯಾವ ಥರ ಕಾಣ್ತೈತೆ. ಸಂಜೆ ಟೈಮ್ ಲೈಟ್ ಬೆಳಕಿದ್ದು ಒಂದೇ ಒಂದು ತಮ್ಮೇಲೆ ಫೋಟೋ. ಟೈಮೇ ಚೆನ್ನಾಗಿಲ್ಲ, ಏನಂತ ಗೊತ್ತಿಲ್ಲ. ಮೊನ್ನೆಲ್ಲ ಲೋಡಾಗಿದ್ದು ಮಧ್ಯಾಹ್ನಕ್ಕೆ ಬಿಲ್ಗಳು ಕೊಟ್ಟವ್ರೆ, ಭಾನುವಾರಲ್ಲ. ಇವತ್ತು ನನ್ನ ಗಾಡಿ ಮಧ್ಯಾಹ್ನ ಲೋಡಾಗಿರೋ ಗಾಡಿ, ಇನ್ನೂವರೆಗೂ ಬಿಲ್ ಬೇರೆ ಕೊಟ್ಟಿಲ್ಲ. ಈ ಗಾಡಿ ಗೋವಾ ಲೋಡಾಗಿದೆ, ನಮ್ಮ ಸುನ್ಯಣ್ಣಂದು. ಅದು ಕುಣಿಗಲ್ ಲೋಡಾಗಿದೆ, ಯಾವಕ್ಕೂ ಬಿಲ್ ಕೊಟ್ಟಿಲ್ಲ 3 ಗಾಡಿನೂ. ನಮ್ಮದು ಟೈರ್ ಬೇರೆ ಒಂದು ಇದು ನೋಡಿ, ಬಂಪರ್ ಯಾವ ಥರ ಐತೆ, ಯಾವ ಥರ ಬಂಪರ್ ಹಾಕ್ಸಿದ್ವಿ. ಟೈರ್ ಬೇರೆ ಒಂದು ನೋಡಿ, ಏರ್ ಫುಲ್ ಕಮ್ಮಿ ಆಗ್ಬಿಟ್ಟವೆ. ವಾಲ್ ಪಿನ್ನಲ್ಲಿ ಹೋಗ್ತಾ ಐತೆ, ಅದಕ್ಕೆ ಕ್ಯಾಪ್ ಹಾಕಿ ಮುಚ್ಚಿದ್ದೀವಿ. ರೋಡ್ಗೆ ಹೋಗ್ಬಿಟ್ಟು ಏರ್ ಇಡಿಸ್ಬೇಕು. ಇವ್ರು ನೋಡ್ರೆ ಬಿಲ್ ಕೊಡ್ತಾ ಇಲ್ಲ. ಇದೇ ಸಮಸ್ಯೆ ಆಗಿದೆ. ಡಗೇಶ್ ಭಾಯ್, ಓಯ್ ಡಗೇಶ್ ಭಾಯ್, ಏನಿದು ಈ ಥರ ಕಲರು? ಅದೊಂದು ರೋಡಿಗೆ ಹೋಗಿ, ಇಲ್ಲೇ ನಮ್ಮ ರೋಡ್ ಸೈಡ್ ಐತೆ ಪಂಚರ್ ಅಂಗಡಿ, ಅಲ್ಲಿ ಹೋಗಿ ಪಂಚರ್ ಏನಿಲ್ಲ, ಖಾಲಿ ಏರ್ ಹಿಡಿಸ್ಬೇಕಷ್ಟೇ. ವಾಲ್ ಪಿನ್ ಒಂದು ಲೂಸ್ ಆಗಿತ್ತು, ಅದನ್ನು ವಾಲ್ ಪಿನ್ ಟೈಟ್ ಮಾಡಿಸ್ಬಿಟ್ಟು ಹಾಗೆ ಏರ್ ಹಿಡಿಸ್ಕೊಂಡು ಹೋಯ್ತಾ ಇರೋದನ್ನೇ. ತಾರ್ಪಲೆಲ್ಲ ಹಾಕಿ ನಿಲ್ಲಿಸಿದ್ವಿ, ಆದ್ರೂ ಬಿಲ್ ಬಂದಿಲ್ಲ. ಬಿಲ್ಲು ಬಂದಿಲ್ಲ, 3 ಗಾಡಿಗೂ ಬಂದಿಲ್ಲ. ಅಂದರೆ ಹೆಂಗಂದರೆ ಲೋಡೆಲ್ಲ ಆಗಿ ನಿಲ್ಲಿಸಿ ಬಿಲ್ಲೆಲ್ಲ ಆದಮೇಲೆ ಅದು ಅಮೌಂಟ್ ಎಷ್ಟು ತೂಕ ಎಷ್ಟು ಬರುತ್ತೆ ನೋಡ್ಕೊಂಡು ಅಮೌಂಟ್ ಬರುತ್ತಲ್ಲ, ಅದು ವಾಟ್ಸಪ್ ಮಾಡಿದರೆ ಅವರಿಗೆ, ಬಿಲ್ ವಾಟ್ಸಪ್ ಮಾಡಿದರೆ ಅವರು ಅಮೌಂಟ್ ಹಾಕ್ತಾರೆ. ಅಮೌಂಟ್ ಹಾಕಿದ್ಮೇಲೆ ಇವ್ರು ಗಾಡಿ ಬಿಡೋದು. ಹಂಗಾಗಿ ಇನ್ನೂ ಅವ್ರು ಅಮೌಂಟ್ ಹಾಕಿಲ್ಲ, ಅದಕ್ಕೆ ವೆಯ್ಟಿಂಗಲ್ಲಿದ್ದೀವಿ ನಾವು. ನೋಡೋಣ ಎಷ್ಟೊತ್ತಿಗೆ ಅಮೌಂಟ್ ಬರುತ್ತೆ ನೋಡ್ಕೊಂಡು ಹೋಗೋದು. ಇವತ್ತು ಒಬ್ಬನೇ, ನಮ್ಮದು ಅನಿಲಂದು ಜೊತೆ ಲೋಡ್ ಆಗಲಿಲ್ಲ, ಒಂದು ಹುಬ್ಳಿ ಲೋಡ್ ಆಗೋಯ್ತು. ಜೊತೆ ಲೋಡ್ ಆಗುತ್ತೆ ಅಂದ್ಕೊಂಡೆ, ಹುಬ್ಳಿ ಲೋಡ್ ಆಗ್ಬಿಡ್ತು. ನಾಳೆ ಆ ಕಡೆ ಸಿಗ್ಬೋದು, ಆ ಕಡೆಯಿಂದ. ಒಬ್ಬನೇ ಇವತ್ತು ಆರಾಮಾಗಿ ಹೋಗೋಣ. ಲೋಕಾಪುರದಲ್ಲಿ ನಮ್ಮ ಗಾಡಿ ಲೋಡ್ ಆಗ್ತಿರೋದು ನೋಡಿ, ಯಾವ ಥರ ಲೋಡ್ ಆಗ್ತಿರೋದು. JCBಯಲ್ಲಿ ತಂದು ಹಾಕ್ತಿರೋದು. ಕಡಿ ಅಂತ ಹೇಳ್ತಾರೆ ಇದಕ್ಕೆ, ಡೆವಲಪ್ಮೆಂಟ್. ನೋಡಿ, ದೊಡ್ಡ ಗಾಡಿ ಇಲ್ಲ, ದೊಡ್ಡ ಗಾಡಿ ಇದ್ದರೆ ಬೇಗ ಲೋಡ್ ಆಗ್ಬಿಡೋದು. ಇಟಾಚಿ ದೊಡ್ಡದು ಬರ್ತವೆ. ಇವತ್ತು ಸಣ್ಣ ಗಾಡಿ ಇರೋದ್ರಿಂದ ಸಣ್ಣ ಗಾಡಿಯೆಲ್ಲ ಲೋಡ್ ಮಾಡ್ತಾರೆ. ಇದು ಆಗುತ್ತೆ ಬೇಗ, ಅದೊಂದು 5 ನಿಮಿಷಕ್ಕೆ ಆಗುತ್ತೆ, ಇದೊಂದು 10 ನಿಮಿಷಕ್ಕೆ ಆಗುತ್ತೆ ಲೋಡಿಂಗು. ಲೋಡ್ ಮಾಡ್ಕೊಂಡು ಬಿಲ್ಲೆಲ್ಲ ಲೇಟ್ ಆಗುತ್ತೆ. ನೋಡೋಣ ಎಷ್ಟೊತ್ತಾಗುತ್ತೆ. ಒಟ್ಟಿನಲ್ಲಿ ಲೋಡ್ ಅಂತೂ ಆಗ್ತಾಯಿದೆ. ಖಾಲಿ ಮಾಡ್ಕೊಂಡು ಬಂದೆ. ನಿನ್ನೆ ರಾತ್ರಿ 9:30 10 ಗಂಟೆ ಬಿಲ್ ಕೊಟ್ಟರು. ಅಲ್ಲಿಂದ ಬಂದು ಡೈರೆಕ್ಟ್ ಎಲ್ಲೂ ನಿಲ್ಲಿಸ್ತೇನೆ, ಗೋಕಾಕ್ ಬಂದು ನಿಲ್ಲಿಸಿ ಬೆಳಗ್ಗೆನೇ ಖಾಲಿ ಮಾಡ್ಕೊಂಡು, ಈಗ ಅಲ್ಲೇ ಟೈಮು 6 ಗಂಟೆ ಟೈಮು. 6 ಗಂಟೆ ಟೈಮು ಲೋಡ್ ಆಗ್ತಾ ಐತೆ. ಇದೆ ಮಣ್ಣು ನಮ್ಮ ಗಾಡಿ ಲೋಡ್ ಆಗ್ತಿರೋದು. ಡೆವಲಪ್ಮೆಂಟ್ ಅಂತ ಇದು. ಕಲ್ಲು ಪುಡಿ ಮಾಡಿರೋ, ಜಲ್ಲಿ ಪುಡಿ ಮಾಡಿರ್ತಾರಲ್ಲ ಆ ಥರ ಸಣ್ಣದಾಗಿ ಮಾಡಿರ್ತಾರೆ, ಅದಕ್ಕೆ ಡೆವಲಪ್ಮೆಂಟ್ ಅಂತಾರೆ. ಈ ಲೋಡ್ ಹೊಡಿಬೇಕಂದ್ರೆ ಗೋರ್ಮೆಂಟಿಂದ ಪರ್ಮಿಟ್ ತಗೋಬೇಕು. ಮತ್ತು ಗಾಡಿಗೆ GPS ಹಾಕ್ತಾರೆ, 10,000 ರೂಪಾಯಿ ಅದಕ್ಕೆ GPS. ಗೋರ್ಮೆಂಟ್ನವರು ಗಾಡಿನ ಟ್ರ್ಯಾಕ್ ಮಾಡ್ತಿರ್ತಾರೆ. ನಾವೆಲ್ಲೇ ಹೋದರೂ ಲೋಡಾಗಿ ಪರ್ಮಿಟ್ ತೆಗಿಬೇಕಾದ್ರೆ GPS ಟ್ರ್ಯಾಕಿಂಗ್ ಆನ್ ಮಾಡಿಬಿಡ್ತಾರೆ. ಅನ್ಲೋಡಿಂಗ್ ಪಾಯಿಂಟ್ವರೆಗೂ ಟ್ರ್ಯಾಕ್ ಆಗುತ್ತೆ. ಅಲ್ಲೋಗಿ ಖಾಲಿ ಮಾಡಿ ಅವ್ರು ಇಶ್ಯೂಡೆಲ್ಲ ತಗೊಂಡ್ಮೇಲೆ ಅವರೇ ಆಫ್ ಮಾಡ್ತಾರೆ. ಅಲ್ಲಿವರೆಗೂ ನಮ್ಮ ಗಾಡಿ GPS ಟ್ರ್ಯಾಕ್ ಆಗ್ತಾ ಇರುತ್ತೆ. ಇದಕ್ಕೆ ಸಪ್ರೇಟ್ GPS ಹಾಕ್ಸ್ಬೇಕು. ಅದನ್ನು ಹಾಕ್ಸಿದ್ದೀವಿ ನಾವು. ಇಲ್ಲಾಂದರೆ ಈ ಲೋಡ್ ಹೊಡೆಯೋಕ್ಕಾಗೋದೇ ಇಲ್ಲ. ಯಾವ
ಯಾವ ಥರ ಲೋಡ್ ಆಗ್ತಾ ಇದೆ. ಇಷ್ಟೇ ಒಂದು ಮಿನಿಮಮ್ 10 ನಿಮಿಷಕ್ಕೆ 15 ನಿಮಿಷಕ್ಕೆ ಲೋಡ್ ಆಗಿಬಿಡ್ತವೆ. ನೋಡೋಣ, ನಮ್ಮ ಅನಿಲನು ಇಲ್ಲಿಗೆ ಬರ್ತಾಯಿದ್ದಾನೆ ಲೋಡ್ ಮಾಡೋಕ್ಕೆ. ಅದನ್ನೇನು ಹತ್ತತ್ರ ಅವನೇ ನಂದು ಅರ್ಧ ಗಂಟೆ ನಮ್ಮ ಗಾಡಿ ಲೋಡ್ ಆಗೋಷ್ಟಕ್ಕೆ ಅವನು ಬಂದುಬಿಡ್ತಾನೆ. ಎರಡು ಜೊತೆಗೆ ಲೋಡ್ ಮಾಡ್ಕೊಂಡು ಜೊತೆಗೆ ಬಿಡೋದು. ಅವ್ನು ಹುಬ್ಳಿ ಖಾಲಿ ಮಾಡ್ಕೊಂಡು ಬರ್ತಾನೆ, ನಾನು ಗೋಕಾ ಖಾಲಿ ಮಾಡ್ಕೊಂಡು ಬಂದಿದ್ದೀನಿ. ನೋಡೋಣ, ಇಬ್ಬರು ಬಂದು ಜೊತೆಲೇ ಲೋಡ್ ಮಾಡ್ಕೊಂಡು ಜೊತೆಲೇ ಬಿಡೋದು ಇಲ್ಲಿಂದ. ನೋಡಿ ಅಣ್ಣ ವೀಲಿಂಗ್ ಮಾಡ್ತಾನೆ, ನೋಡಿ ಇವಾಗ ಯಾವ ಥರ ವೀಲಿಂಗ್ ಮಾಡ್ತಾನೆ. ನೋಡಿ ಅಣ್ಣ ವೀಲಿಂಗ್ ಮಾಡೋದು ಅಲ್ಲೋಡಿ, ಹಂಗೆ ಎತ್ತ ಆ ಕಡೆ ತಿರ್ಸಂಗೆ ವೀಲಿಂಗ್ ಮಾಡ್ತಾರೆ ಅಣ್ಣ. ಆಪ್ರೇಟರ್ ಸರ್ವಿಸ್ ಜಾಸ್ತಿ ಹಂಗಾಗಿ. ನೋಡಿ ಇನ್ನೊಂದ್ಸಲಿ ಬಂದೈತೆ, ಇದು 2ನೇ ಸಲ. ಆ ಟೈರ್ನೇ ನೋಡ್ತಾ ಇರ್ರಿ. ಈ ಜಾಗದಲ್ಲಿ ಗಾಡಿ ಬೇರೆ ಟಚ್ ಮಾಡಿದ್ರಲ್ಲ. ನೋಡಿದ್ರ ಯಾವ ಥರ ವೀಲಿಂಗ್ ಮಾಡ್ತಾರೆ ಅಣ್ಣ. ಹಂಗೆ ಮಾಡಿ ಹಿಂಗೆ ಮಾಡಿ ನಮ್ಮ ಗಾಡಿನೂ ಟಚ್ ಮಾಡ್ದೆ ಈಗ. ನೋಡಲ್ಲಿ ನೋಡಿದ್ರ ಲೈಟಾಗಿ ಟಚ್ ಆಯಿತು. ಈಗ ಏನು ಮಾಡೋಕ್ಕಾಗಲ್ಲ, ಇವೆಲ್ಲ ಲೋಡಿಗೆ ಬಂದಮೇಲೆ ಅನುಭವಿಸ್ಲೇಬೇಕು. ಆಗಲ್ಲ ಅನ್ನೋಕ್ಕಾಗಲ್ಲ, ಅದಕ್ಕೆ ಮುಂದೆ ನಿಂತ್ಕೊಂಡು ಲೋಡ್ ಮಾಡ್ತಾ ಇರೋದು. ನಮ್ಮ ಗಾಡಿ ಲೋಡ್ ಮಾಡ್ಕೊಂಡು ಕತ್ಲೆ ಆಗೋಕ್ಕೆ ಮುಂಚೆ ರೋಡ್ಗೆ ಹೋಗ್ಬೇಕು, ಮೇನ್ ರೋಡ್ಗೆ ಹೋಗ್ಬಿಡೋಣ ಅಂತ ನೀರೆಲ್ಲ ಹೊಡ್ಕೊಂಡು ಹೋಗ್ತಾಯಿದ್ದೀನಿ. ನಮ್ಮ ಅನಿಲಿಂದು ಬಂದೈತೆ ಲೋಡ್ ಆಗ್ತಾಯಿದೆ. ನೋಡಿ ನಮ್ಮ ಅನಿಲಿಂದು ಇಲ್ಲಿ ನಿಂತೈತೆ ನೋಡಿದ್ದು ಅಡ್ಡ, ರೋಡಿಗೆ ಅಡ್ಡ ಜಿಂಬಾಡಿ. ಜಿಂಬಾಡಿ ಹೆಂಗೆ ಬರ್ತೈತೆ ನೋಡಿದ್ದು, ಹೆಂಗೆ ಬರ್ತೈತೆ ನೋಡು ಜಿಂಬಾಡಿ. ಅಯ್ಯ ಹಾಂ, ಅವ್ರು ಹಾಕ್ಸ್ಯಾರ. ಹಾಂ ಅದೇ ರೋಡಿಗೆ ಹೋಗಂದ್ರು, ರೋಡಿಗೆ ಹೊಂಟೇನಿ. ರೋಡಾಗ ಇರ್ತೀನಿ ಬಾ, ರೋಡಾಗ ಇರ್ತೀನಿ ಬಾ. ಕತ್ಲೆ ಆಗ್ಬಿಟ್ರೆ ಮತ್ತೆ ಬಿಡಲ್ಲ. ಹಾಂ ಮೈನ್ ರೋಡಿಗೆ. ಹಾಂ ಅಲ್ಲ ಬಾಯ್ ಹೇಳು ಪತ್ಲು. ಹಾಂ ನಮ್ಮ ಮನೇಲಿಂದ ಲೋಡ್ ಆಗ್ತಾಯಿದೆ. ಇಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಏನಪ್ಪ ಅಂದರೆ, ಈ ಒಂದು ಊರೈತಿ, ಈಗ ಈ ಊರು ವರ್ಚಿಗಲ್ ಅಂತೇಳಿ. ಸಮಸ್ಯೆ ಏನಿಲ್ಲ, ಕತ್ಲೆ ಆದಮೇಲೆ ಸ್ವಲ್ಪ ಬಿಡಲ್ಲ ಗಾಡಿಗಳ್ನ. ಒಂದು 9:30 10 ಗಂಟೆವರೆಗೆ ಬಿಡಲ್ಲ, ಆಮೇಲೆ ಹೋಗ್ಬೋದು. ಹಂಗಾಗಿ ಈ ಬೆಳಕಿದ್ದಂಗೆ ಪಾಸ್ ಮಾಡ್ಕೊಂಬಿಡೋಣ ಅಂತ ಪಾಸ್ ಮಾಡ್ಕೊತಾ ಇದ್ದೀವಿ ಅಷ್ಟೇ. ಊರಿಂದ ಆಚೆ ಹೋಗ್ಬೇಕಾದ್ರೆ ನಿಲ್ಸ್ಕೊಂಡು ಆ ಗಾಡಿ ಬಂದಮೇಲೆ ಬಿಲ್ಲೆಲ್ಲ ಇಸ್ಕೊಂಡು ಜೊತೆಯಲ್ಲೇ ಬಿಡೋದು. ಫಸ್ಟ್ ಈ ಊರಿಂದ ಆಚೆ ಹೋಗ್ಬೇಕಷ್ಟೇ. ಏನಕ್ಕಪ್ಪ ಅಂದರೆ, ಇದು ನಮ್ಗೆ ಗೊತ್ತು, ಉತ್ತರ ಕರ್ನಾಟಕದವ್ರಿಗೆ ಮಾತ್ರ ಪಕ್ಕ ಗೊತ್ತು, ನಮ್ಮ ಬೆಂಗಳೂರು ಕಡೆಯವ್ರಿಗೆಲ್ಲ ಗೊತ್ತಿರಲ್ಲ. ಇಲ್ಲೆಲ್ಲ ಮನೆಗಳಿಗೆಲ್ಲ ಬಾತ್ರೂಮು ಟಾಯ್ಲೆಟ್ ಎಲ್ಲ ಇರೋಲ್ಲ, ಇಲ್ಲಿ ಎಲ್ಲ ಹೊರಗೇನೆ. ಈ ಸಂಜೆ ಆಗ್ಬಿಟ್ರೆ ಎಲ್ಲರೂ ಲೇಡೀಸ್ ಎಲ್ಲ ಬಂದು ರೋಡ್ ಸೈಡ್ ಕುತ್ಕೊಂತಾರೆ. ಆ ಟೈಮಲ್ಲಿ ನಾವು ಲೈಟ್ ಹಾಕೊಂಡು ಹೋದರೆ ಅವ್ರಿಗೊಂಥರ ಮುಜುಗರ ಆಗುತ್ತೆ ಅಂತ ಊರಿನವರು ಗಲಾಟೆ ಮಾಡ್ತಾರೆ ಅಷ್ಟೇ. ಬೇರೆ ಟೈಮಲ್ಲಿ ಬರ್ರಿ, ಸಂಜೆ 6ರಿಂದ 9:30 10 ಗಂಟೆವರೆಗೆ ಬರೋಕ್ಕೆ ಹೋಗ್ಬೇಡ್ರಿ ಅಂತಾರೆ ಕತ್ಲೆ ಆದಮೇಲೆ. ಅದಕ್ಕೇ ಈಗ ಪಾಸ್ ಮಾಡ್ಕೊಂಬಿಡೋದು, ಕತ್ಲೆ ಆಗೋಕ್ಕೆ ಮುಂಚೆ ಹೋಗ್ಬಿಡೋಣ. 1.5-2 ಕಿಲೋಮೀಟ್ರ್ ಅಷ್ಟೇ, ಊರಿಂದ ಆಚೆ ಹೋಗಿ ನಿಲ್ಸ್ಕೊಂಬಿಡೋಣ. ಲೋಡೆಲ್ಲ ಮಾಡ್ಕೊಂಡು ಬಿಟ್ಟಿದ್ದೀವಿ. ಲೋಕಾಪುರ ಸಿಟಿ ಒಳಗಿದ್ದೀವಿ. ಇವೆಲ್ಲ ಲೋಕಾಪುರ ಸಿಟಿ ಒಳಗೆ. ಟೈಮು ಅಲೆ 8 ಗಂಟೆ. ಇದು ರೂಟ್ ಇವತ್ತು ನಾವು ಇದ್ರ ಮೇಲೆ ಬಾದಾಮಿ, ಅಲ್ಲಿಂದ ಗಜೇಂದ್ರಗಡ, ಯಲಬುರ್ಗಾ, ಕೊಪ್ಪಳ ಹೋಗಲ್ಲ. ಇದಕ್ಕೆ ರೂಟ್ ಸಪ್ರೇಟ್ ರೂಟ್ ಹೋಗ್ಬೇಕು. ಯಾಕಂದರೆ ಅಲ್ಲಿ ಮುಂದೆ ಮೈನ್ಸ್ ಆ್ಯಂಡ್ ಜ್ಯುವೆಲರ್ಸ್ ಸೀಲ್ ಹಾಕಿ ಸಿಗ್ನೇಚರ್ ಹಾಕ್ಸ್ಕೊಂಡು ಹೋಗ್ಬೇಕು, ಚೆಕ್ ಮಾಡಿಸ್ಕೊಂಡು ಹೋಗ್ಬೇಕು. ಹಂಗಾಗಿ ಈ ರೂಟ್ ಯಾವ ರೂಟಪ್ಪ ಅಂದರೆ, ಇಲ್ಲಿಂದ ಡೈರೆಕ್ಟು ಗದಿನಕೆರೆ ಕ್ರಾಸು, ಬಾಗಲಕೋಟೆಯಿಂದ ಅಮೀನ್ಗಡ, ಹುನಗುಂದ, ಇಲ್ಕಲ್ಲಿಂದ ಕುಷ್ಟಗಿಯಿಂದ ಕೊಪ್ಪಳ, ಈ ಥರ ಹೋಗೋದು ರೂಟ್ ಇವತ್ತು. ಕಿಲೋಮೀಟ್ರ್ 2 ಸೇಮೇ ಆಗುತ್ತೆ. ಅಂದರೆ ಈ ರೋಡಲ್ಲಿ ಟೋಲ್ ಬರುತ್ತೆ, ಒಂದು ಸ್ವಲ್ಪ ಹಂಪ್ಸ್ಗಳು ಅವು ಇವೆಲ್ಲ ಬರುತ್ತೆ. ಆ ರೋಡ್ ಒಂದು ಸ್ವಲ್ಪ ಚೆನ್ನಾಗಿರ್ತೈತೆ. ಏನು ಮಾಡ್ತೀರಾ, ಇವ್ರದ್ದು ಕಂಪನಿ ರೂಲ್ಸ್ ಹಂಗೇನೆ. ಅಲ್ಲಿ ಚೆಕ್ ಪೋಸ್ಟಲ್ಲಿ ಸೀಲ್ ಆಗಲೇಬೇಕು, ಚೆಕ್ ಆಗಲೇಬೇಕು. ಯಾಕಂದರೆ ಗೊತ್ತಲ್ಲ, ಗೌರ್ಮೆಂಟ್ ಪರ್ಮಿಟ್ ಇರೋದ್ರಿಂದ ಅವರು ಇದು ಇಲ್ಲೀಗಲ್ ವ್ಯವಹಾರ ಮಾಡಲ್ಲ ಅವರು. ಕಿರ್ಲೋಸ್ಕರ್ ಕಂಪ್ನಿ ಲೀಗಲ್ ಎಲ್ಲ ಸರ್ಕಾರದ ಇದರಂಗೆ ಆಗೋದು. ಹಾಗಾಗಿ ಏನು ಮಾಡೋಕ್ಕಾಗಲ್ಲ, ಇದರಲ್ಲೇ ಹೋಗ್ಬೇಕು. ಅವ್ರಿಗೆ ಸೀಲ್ ಕಂಪಲ್ಸರಿ ಕೇಳ್ತಾರೆ. ಅಲ್ಲೋಗಿ ಸೀಲ್ ಹೊಡ್ಸ್ಕೊಂಡು ಹೋಗಲೇಬೇಕು ನಾವು. ಹೋಗೋಣ. ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ರಮೇಶ್ ಅಣ್ಣ ಅಂತ ಒಬ್ರು ಅವರೇ,
ನಾನು ಬರೋದಲ್ಲ ಈ ಟೈಮ್ಗೆ ಆಗುತ್ತೆ. ಈ ಟೈಮಿಗೆಲ್ಲ ಅವ್ರು ಫೋನ್ ಮಾಡಿ ಕರೆಸಿ ಮಾತಾಡ್ಸೋಕೆ ಇವನು ಬೇಜಾರು. ಬೇಗ ಮಧ್ಯಾಹ್ನ ಟೈಮಲ್ಲಿ ಬಂದಾಗ ಕರೆದು ಮಾತಾಡ್ಸ್ಕೊಂಡು ಹೋಗ್ಬೇಕಂತೀನಿ, ಆಗ್ತಿಲ್ಲ. ನೆಕ್ಸ್ಟ್ ಯಾವಾಗಾರ ಬಂದಾಗ ಕರೆಸಿ ಮಾತಾಡ್ಸ್ಕೊಂಡು ಹೋಗ್ಬೇಕು. ಅವರು ಒಂದು ಗಾಡಿ ಇದೆ, ಟಾಟಾ ಗಾಡಿ, ಇಲ್ಲ ಅದು ಇದು ಮಹೀಂದ್ರ ಟಾಟಾ ಗಾಡಿ ಇತ್ತು, ಕೊಟ್ಬಿಟ್ರು. ಯಾವುದೋ ಮಹೀಂದ್ರ ಅಂತೇನು ಇಟ್ಕೊಂಡಿದ್ದಾರೆ ಅವರು. ಅವರೆಲ್ಲ ಲಾಂಗು, ಬಾಂಬೆ ಲೈನು, ಮಹಾರಾಷ್ಟ್ರ ಲೈನ್ ಓಡಿಸೋದು ಗಾಡಿ ಅವರು. ಹೋಗೋಣ. ಇಲ್ಲಿಂದ ಆರಾಮಾಗಿ ಟೀಗಿ ಎಲ್ಲ ಇಲ್ಲೇ ಕುಡ್ಕೊಂಬಿಟ್ವಿ. ಈಗ ಇಲ್ಲಿಂದ ಹುನಗುಂದ ಇಲ್ಲ ಅಮ್ಮಿನಗಡವರೆಗೂ ಎಲ್ಲೂ ನಿಲ್ಸಲ್ಲ, ನಾನ್ ಸ್ಟಾಪು. ಇಲ್ಲ ಹುನಗುಂದದಲ್ಲಿ ನಿಲ್ಲಿಸಿ ಊಟ ಗೀಟ ಮಾಡ್ಕೊಂಡು ಸೀದಾ ಹೋಯ್ತಾ ಇರೋದು. ಹೆಂಗಾಗುತ್ತಾ ಹಂಗೆ. ಈ ಜನ ಗಾಡಿ ಒಳಗೆ ಏನೇನು ಇಕ್ಕೊಂಡು ಹಿಂಗೆ ಇಕ್ಕಂತಾರೆ ಇವರೆಲ್ಲ. ನೋಡಿ ಗಾಡಿ ಒಳಗೆ ಹಿಂಗೆ ಮಡಿಕೊಂಡ್ರೆ. ಏನ್ರಿ ನೀವು ಹುಟ್ಟು ಗಾಡಿ ಮಡಿಕೊಂಡ್ರೆ ಹುಟ್ಟ ನಿಮ್ಮದು? ಇದ್ಯಾವ್ದು ಹಿಂಗೆ ನೇತಾಕೊಂಡಿದ್ರಿ? ಯಾವ್ದು ಮಾಸ್ಟರ್ ಏನೇ ಆಗಲಿ ಹಿಂಗೆ ಹಿಂಗೆ ಗಾಡಿ ಒಳಗೆ ನೇತಾಡ್ಕೊಂಡು ಮತ್ತೆ ನನ್ನ ಗಾಡಿಗೆ ಹತ್ತು ಮನೆ ಊಟ ಮಾಡಿದೆ, ಹತ್ಬಾರ್ದಪ್ಪ. ನೋಡಿ ಇವಾಗ ಒರೆಸ್ತಾ ಇರೋದು ನೋಡಿ. ಈಗ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಒರೆಸ್ತಿರೋದು ನೋಡಿ. ಇಲ್ಲಿ ಜನ ಹೆಂಗವ್ರೆ, ವಿಡಿಯೋ ಮಾಡಿದ್ರೆ ಎಲ್ಲ ಮಾಡ್ತಾರೆ, ಎಲ್ಲ ಕ್ಲೀನ್ ಮಾಡ್ತಾರೆ. ಬಾಗಲಕೋಟೆ ಎಲ್ಲ ಬಿಟ್ಟು ಮುಂದೆ ನೋಡಿ ನಮ್ಮ ಸಿರೂರ್ ಅಗಸಿ ಗೇಟ್ ದ್ವಾರ ಬಾಗಿಲು. ಯಾವಾಗಲೇ ಬಂದಾಗ ಇಲ್ಲಿ ಒಂದು ವಿಡಿಯೋ ಮಾಡ್ಬೇಕನ್ನೋದೇ ಭಾರಿ ಇದಿರ್ತೈತೆ ನಮಗೆ. ಬಾಗಲಕೋಟೆ ಸಿಟಿ ಒಳಗೆ ಹಾಸಿ ಬಂದ್ವಿ. ಹಿಂದೇನು ಮುಂದೆ ಎಲ್ಲರೂ ಹೋಗಿ ನಮ್ಮ ಅನಿಲಾನು ಹಿಂದೆನೇ ಬರ್ತಾವನೆ. ಎರಬ್ಬರು ಜೊತೆಲೇ ಹೋಗ್ತಾ ಇದ್ವಿ. ನಾಳೆ ಜೊತೆಲೇ ಖಾಲಿ ಮಾಡ್ತೀವಿ. ಲೋಡು ಎಲ್ಲಿಗಾಗುತ್ತೆ ಗೊತ್ತಿಲ್ಲ. ಆಮೇಲೆ ಖಾಲಿ ಆಗೋವರೆಗೂ ಜೊತೆಲೇ ಇರ್ತೀವಿ. ಖಾಲಿ ಆದಮೇಲೆ ಬೇರೆ ಆ ಕಡೆ ಹೋಗ್ತೀವಿ, ಆ ಕಡೆ ಹೋಗೋದು. ಖಾಲಿ ನಮ್ಮದು ಬಂದ್ಬಿಟ್ಟು ಕೊಪ್ಪಳ ಗಿಣಿಗೆರೆ ಕಿರ್ಲಸ್ಕರ್ ಫ್ಯಾಕ್ಟ್ರಿ ಖಾಲಿ ಆಗೋದು ನಮ್ಮದು. ನೋಡಿ ಇಲ್ಲಿ ಲೆಫ್ಟ್ಗೆ ಹೋದರೆ ಹಾಳ್ಮಟ್ಟಿ ಬಿಜಾಪುರ ಹೋಗೋ ರೋಡ್ ಇದು. ನೋಡಿ ಈ ಜಾಗದಲ್ಲಿ ಲೆಫ್ಟ್ಗೆ ಹೋದರೆ ನಾವು ಸೀದಾ ಹೋಗೋದು. ಇದು ಲೆಫ್ಟ್ಗೆ ಹೋದರೆ ಆಳ್ಮಟ್ಟಿ ಹೋಗೋ ರೋಡ್ ಇದು. ಹುನಗುಂದ ಹೋಗ್ಬಿಡ್ತದೆ. ಆಳ್ಮಟ್ಟಿ ಇದು ಸಾರಿ ಅದು ನಿಡಗುಂದಿ ಆಳ್ಮಟ್ಟಿಯಿಂದ ನಿಡಗುಂದಿ ಹೋಗ್ಬಿಡ್ತೈತೆ. ಗ್ಲಾಸ್ ಏನು ಕಾಣ್ತಿಲ್ಲ. ಇವಾಗ ಸ್ವಲ್ಪ ಚೆನ್ನಾಗಿ ಕಾಣ್ತೈತೆ. ಟೈಮ್ ಆಲೆ 9:30. ಹುನಗುಂದ ಹತ್ತತ್ರ ಹೋಗಿ ಎಲ್ಲರೂ ಊಟ ಗೀಟ ಮಾಡ್ಕೊಂಡು ಆರಾಮಾಗಿ ಹೋಗೋಣ. ಏನು ಟೆನ್ಷನ್ ಏನಿಲ್ಲ. ಒಂದು ಹೋಗಿ ಸೀರಿಯಲ್ ಹಾಕೋಬೇಕಷ್ಟೇ. ಅಲ್ಲಿ ಬೆಳಗ್ಗೆ 5 ಗಂಟೆಗೆ 4 ಗಂಟೆಗೆ 4:15 5 ಗಂಟೆಗೆ ಎಬ್ಬಿಸ್ಬಿಡ್ತಾರೆ ಸೆಕ್ಯೂರಿಟಿ ಬಂದು. ಎಬ್ಬಿಸಿ ಗಾಡಿ ಒಳಗೆ ಬಿಡ್ತಾರೆ. ಹೋಗಿ ಬಿಟ್ಟು ಬೇಗನೆ ಖಾಲಿ ಆಗುತ್ತೆ. ನೋಡೋಣ, ಬೇಗ ಖಾಲಿ ಆದ ಲೋಡ್ ಆಗ್ಬಿಟ್ರೆ ನಮ್ಮ ಟೈಮು ಚೆನ್ನಾಗಿರುತ್ತೆ. ಕಮ್ಮತ್ತಿಗೆ ಕ್ರಾಸಲ್ಲಿ ಬಂದು ಊಟ ಮಾಡೋಣ ಅಂತ ನಿಲ್ಸಿದ್ದೀವಿ. ನೋಡಿ ಇದೆ ನಮ್ಮ ಊಟ, ಖಾನಾವಳಿ ಊಟ. ರೊಟ್ಟಿ ಮತ್ತು ಪಲ್ಯ, ಅನ್ನ ಅಷ್ಟೇ. ವೆಜ್ ಊಟ ನೋಡಿ ಹೆಂಗಿದೆ. ಪಲ್ಯಗಳೆಲ್ಲ ಯಾವ ಥರ ಇಟ್ಟಿದ್ದಾರೆ. ಬರೀ ಊಟ ಮಾಡೋಣ, ಟೇಸ್ಟ್ ನೋಡೋಣ, ಆಮೇಲೆ ಇಲ್ಲಿಂದ ಹೊರಡೋಣ. ಊಟ ಎಲ್ಲ ಮಾಡ್ಕೊಂಡು ನಮ್ಮ ಇಲ್ಕಲ್ ಬಂದಿದ್ದೀವಿ ನೋಡಿ. ಇದು ಫ್ಲೈಓವರ್ ಮಾಡ್ತಾಯಿದ್ರು ನಾವು ಭತ್ತ ಹೊಡಿಬೇಕಾರೆ. ಇವಾಗ ಓಪನ್ ಮಾಡಿಬಿಟ್ಟಿದ್ದಾರೆ. ಹಂಸು ಓಪನ್ ಮಾಡಿದ ಮೇಲೆ ಹಂಸೆ ಆಗಿ ತೆಗೆದಿಲ್ಲ ಇವನು. ಇದೊಂದು ಯೂಟರ್ನ್ ಐತೆ, ಅದಕ್ಕೇನಾ ಏನೋ ಗೊತ್ತಿಲ್ಲ. ಅವಾಗ ನಾವು ಇಲ್ಲಿ ಹೋಗ್ತೀವಿ ಸರ್ವಿಸ್ ರೋಡ ಭತ್ತ ಹೊಡಿಬೇಕಾರೆ. ಈ ಫ್ಲೈಓವರ್ 2 ಕಡೆನೂ ಓಪನ್ ಮಾಡ್ರೇನೆ. ಇಲ್ಕಲ್ ನಮ್ಮ ವಿನೋದ್ ಅಂತ ಒಬ್ರು ಅವರೇ BRL ಬಸ್ ಓಡಿಸ್ತಾರೆ. ಅವ್ರ ಊರು. ಯಾವಾಗಲೂ ಅಣ್ಣ ನಮ್ಮ ಇಲ್ಕಲ್ ಕಡೆ ಬಂದಾಗ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಹೇಳ್ತಾರೆ. ಸಕದ ಮಾಡಿದೆ ಫ್ಲೈಓವರ್ ರೋಡ್. ಬಾವುಟ ಬೇರೆ ಹಾರಾಡ್ತೈತೆ. ಸಕದ ಬಾವುಟ ಅಂತ ಇಲ್ಕಲ್ ನೋಡಿ, ಸಕ್ಕದಾಗೈತೆ ರೋಡ್. ಇವಾಗ ಇಲ್ಲಿ ಮುಂಚೆ ಸಿಕ್ಕಾಬಿಟ್ಟು ಹಂಸ ಇತ್ತು. ಈ ಫ್ಲೈಓವರ್ ಆದ್ಮೇಲೆ ಹಂಸ ಎಲ್ಲ ತೆಗೆದುಬಿಡಾರೆ. ಆರಾಮಾಗಿ ಪಾಸ್ ಮಾಡ್ಕೊಂಡು ಹೋಯ್ತಾ ಇರ್ಬೋದು.
ನೋಡಿ ನಮ್ಮ ಮನೇಲಿನ ಗಾಡಿ ಇಲ್ಕಲ್ಲೆಲ್ಲ ಬಿಟ್ಟು ಮುಂದೆ ಇದೀವಿ ಅಲ್ಲಿ ನೋಡಲಿ. ವಿಡಿಯೋ ಮಾಡ್ತಾ ಇದೆ. ನಮ್ಮ ಮನೇಲಿ ಎಲ್ಲೇ ಸಿಕ್ಕರೂ ಸಾಕು. ಮೇನ್ ವಿಡಿಯೋ ಮಾಡಿ ಗಾಡಿ ಅವ್ನು ಯಾಕೆ ದಾರಿನೇ ಬರ್ತಾ ಇಲ್ಲ ಹೋಗಿ. ಕುಷ್ಟಗಿ ಟೋಲಲ್ಲಿ ಬಂದು 2 ಗಾಡಿ ನಿಲ್ಲಿಸಿ ಒಂದು ಸ್ವಲ್ಪ ವೀಡಿಯೋಗೆಲ್ಲ ಮಾಡ್ಕೊಂಡು ಇಲ್ಲಿ ಟೀ ಕುಡ್ಕೊಂಡು 2 ಗಾಡಿ ನಿಲ್ಲಿಸಿ ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೀವಿ. ನೋಡಿ ಯಾವ ಥರ ಐತೆ ಗಾಡಿ 2 ನೋಡಿದ್ರಾ. ನಮ್ಮ ಗಾಡಿಗೆ ಒಂದು ಹೆಸರಿಡಬೇಕು, ಏನು ಹೆಸರಿಡೋದು ಗೊತ್ತಾಗ್ತಿಲ್ಲ. ಆ ಗಾಡಿಗೆ ಮದಗಜ ಅಂತ ಇಟ್ಟಿದ್ದಾರೆ. ನಮ್ಮ ಗಾಡಿಗೆ ಒಂದು ನಾನು ಅನ್ಕೊಂಡ್ರಂಗೆ ಒಂದು ಅಭಿಮನ್ಯು ಇಲ್ಲಾಂದ್ರೆ ಐರಾವತ ಇಡಬೇಕಂತ ಪ್ಲ್ಯಾನಲ್ಲಿದ್ದೀನಿ. ನೋಡಬೇಕು, ಏನೋ ಒಂದು ಡಿಸೈಡ್ ಮಾಡಬೇಕು. ನೋಡೋಣ, ಕಮಿಟ್ಸ್ ಹಾಕಿ ಆದಷ್ಟು ಬೇಗ. ಅದಕ್ಕೆ ನೋಡ್ಕೊಂಡು ಒಂದು ಐರಾವತ ಇಲ್ಲ ಅಂದರೆ ಅಭಿಮನ್ಯು. ನಡಿ ನಡಿ, ಬಾಯ್ ಬಾಯ್. ಓಟ್ ಬತ್ತೀಯಾ? ಓಟ್ ಬಾ. ನಾವು ಹೊರಡೋಣ ಈಗ, ಟೈಮ್ ವೇಸ್ಟ್ ಮಾಡೋದು ಬೇಡ. ನಮ್ಮ ಗ್ಲಾಸ್ ಕ್ಲೀನ್ ಮಾಡಿಲ್ಲ, ಅದೊಂದೇ ಟೆನ್ಷನ್ನು. ಇರಲಿ, ಅಲ್ಲಿ ನೀರು ಹೊಡೆದ್ವಲ್ಲ ಅದು ಹಂಗೆ ಇದಾಗ್ಬಿಡವೆ. ಹೋಗೋಣ. ಚಳಿಗಾಲ ಸ್ಟಾರ್ಟ್ ಆಯಿತು, ಚಳಿ ಆಗ್ತೈತೆ. ಜರ್ಕಿನ್ ಇಲ್ಲ, ಏನಿಲ್ಲ. ನೆಕ್ಸ್ಟ್ ಫಸ್ಟು ಮನೆಗೆ ಹೋದಾಗ ಒಂದು ಜರ್ಕಿನ್ ತರಬೇಕು. ಇನ್ನು ಏನೋ ಡೈರೆಕ್ಟ್ ಫ್ಯಾಕ್ಟ್ರಿ, ಎಲ್ಲೂ ಸ್ಟಾಪ್ ಇಲ್ಲ. ಇಲ್ಲಿ ಟೀ ಕುಡಿದ್ಬಿಟ್ಟು ಟೈರ್ ಚೆಕ್ ಮಾಡಬೇಕಾಯ್ತು. ಚೆಕ್ ಮಾಡ್ಕೊಂಡ್ವಿ. ಇಲ್ಲಿಂದ ಇನ್ನೊಂದು 10 ಕಿಲೋಮೀಟ್ರನ ಕುಷ್ಟಗಿ ಐತೆ. ಕುಷ್ಟಗಿಯಿಂದ ಸೀದಾ ಕೊಪ್ಪಳ, ಸೀದಾ ಇನ್ನು ಏನಿದ್ರು ಅನ್ಲೋಡಿಂಗ್ ಪಾಯಿಂಟ್ ಸ್ಟಾಪ್. ಅಲ್ಲಿ ನೈಟ್ ಹೊತ್ನಲ್ಲಿ ಬಂದರೆ ಯಾವಾಗ ನೋಡಿ ಎಂಥ ದೊಡ್ಡ ಗಾಡಿಗಳದು ಸಮಸ್ಯೆ ಅಂದರೆ, ಹೆಚ್ಚು ಕಮ್ಮಿ ಇದೊಂದು 7ನೇ ಗಾಡಿ ಇರಬೇಕಿದು ನೋಡಿ. ನೈಟಲ್ಲಿ ಯಾವಾಗಲೂ, ನಾನು ಮೊನ್ನೆ ಲಾಸ್ಟ್ ಟೈಮ್ ಒಂದ್ಸಲಿ ಬಂದೆ, ಯಾವಾಗಲೂ ಇದೇನೆ ಏಕ ಹೋಯ್ತಾ ಇರ್ತದೆ ಗಾಡಿಗಳು. ಅದು ಎಲ್ಲಿಗೆ ಹೋಯ್ತವೆ, ಏನು ಮಾಡ್ತವೆ, ಅಲ್ಲೊಂದು ಗಾಡಿ ಹೋಗ್ತೈತೆ. ಅದು ಅವಕ್ಕೆ ಗೊತ್ತಪ್ಪ. ಎಷ್ಟು ಗಾಡಿ ಹೋಯ್ತಾ ಗೊತ್ತಾ. ಫ್ಯಾನ್ ಗಾಡಿ, ರೆಕ್ಕೆ, ಇದಕ್ಕೆ ವಿಂಡ್ ಮಿಲ್ಸ್ಗೆ ಮಿಷಿನು ಎಲ್ಲ ವಿಂಡ್ ಮಿಲ್ಸ್ಗೆ ಹೋಗೋದದು. ಅದು ಎಷ್ಟು ತಗೊಂಡು ಈಗ ಅದು ಎಲ್ಲೆಲ್ಲಿ ಹಾಕ್ತಾವ್ರೋ ಏನೇನು ಕತೆನೋ ಒಂದು ಗೊತ್ತಿಲ್ಲ. ಆ ಕಡೆಯಿಂದ ಈ ಕಡೆ ಹೋಗುತ್ತೆ, ಈ ಕಡೆಯಿಂದ ಆ ಕಡೆ ಹೋಗುತ್ತೆ. ಇದು ಯಾವ ಕಡೆ ಹೋಗುತ್ತೆ, ಯಾವ ಕಡೆ ಬಿಡುತ್ತೆ ಅಂತ ಒಂದು ಗೊತ್ತಿಲ್ಲ. ಅಯ್ಯೋ ಇದ್ರೆ ಅದು ಅಲ್ಲಿ ರೆಡಿ ಮಾಡೋರಿಗೆ, ಅದು ಇವ್ರಿಗೆ ಅಷ್ಟೇ ಗೊತ್ತಾಗೋದು.
ನಾವಂತೂ ನೋಡಿ ನೋಡಿ ಸಾಕಾಗಿ ಸುಮ್ಮನೆ ಆಗ್ಬಿಟ್ಟಿದ್ವಿ. ಆ ಕಡೆಯಿಂದನೂ ಹೋಗುತ್ತೆ, ಈ ಕಡೆಯಿಂದನೂ ಹೋಗುತ್ತೆ, ಬೆಂಗಳೂರು ಕಡೆಗೂ ಹೋಗುತ್ತೆ, ಬೆಂಗಳೂರಿಂದ ಈ ಕಡೆಗೂ ಬರುತ್ತೆ, ಎಲ್ಲೆಲ್ಲಿ ಹೋಗುತ್ತಾ ಹೋಗೋಣ. ಟೈಮ್ ಆಲೆ 1 ಗಂಟೆ ಆಗೋಯ್ತು. ಇನ್ನೇನು ಆಲ್ಮೋಸ್ಟ್ ಇನ್ನೊಂದು 25-30 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಗಿಣಿಗೆರೆ ಕೊಪ್ಪಳ ಹತ್ರ ಬರ್ತಾ ಇದ್ದೀವಿ. ನನ್ನ ಅನಿಸಿಕೆ ಒಂದು 2 ಗಂಟೆ 2:15 ಅಷ್ಟೊತ್ತಿಗೆ ಹೋಗಿ ಸೈಡ್ಗೆ ಹಾಕಿ ಮಲಿಕೊಂಬಿಡ್ತೀವಿ.